ಬದಲಾಗ್ತಾರ ಬಾಗಲಕೋಟೆ ಕೂಡಲ ಸಂಗಮ ಪಂಚಮಸಾಲಿ ಪೀಠಾಧ್ಯಕ್ಷ. ಬದಲಾವಣೆಯ ಮುನ್ಸೂಚನೆಯನ್ನು ನೀಡಿದ ಶಾಸಕ ವಿಜಯಾನಂದ ಕಾಶಪ್ಪನವರು. ಪೀಠಾಧ್ಯಕ್ಷ ಜಯ ಮೃತ್ಯುಂಜಯ ಸ್ವಾಮೀಜಿಯ ಬದಲಾವಣೆಯ ಮುನ್ಸೂಚನೆ. ವಿಜಯಾನಂದ ಕಾಶಪ್ಪನವರು ಪಂಚಮಸಾಲಿ ಸಮಾಜದ ರಾಷ್ಟ್ರೀಯ ಅಧ್ಯಕ್ಷ. ನೋಡ್ರಿ, ಸಮಾಜ ಬಹಳ ದೊಡ್ಡದು. ಸಮಾಜ ಇವರನ್ನ ಗುರುಗಳನ್ನಾಗಿ ಮಾಡಿದೆ. ಗುರುಗಳು ಸ್ವಯಂ ಘೋಷಿತ ಆಗಿ ಇವರೇ ಬಂದಿಲ್ಲ. ಸಮಯ ಕಾಲಕ್ಕೆ ಏನೇನಾಗಬೇಕು ಅದು ನಿರ್ಣಯ ಮಾಡುತ್ತದೆ. ಅದು ಬಂದರೆ ಅದು ಕೂಡ ಹಾಗೇ ಆಗತ್ತೆ. ಕಾದ್ ನೋಡಿ, ಇವರದ್ದು ಕಾಲ ಮುಗಿದಿದೆ. ಬದಲಾವಣೆ ಆಗೇ ಆಗತ್ತೆ ಅಂತ ಕಾಶಪ್ಪನವರು ಹೇಳಿದ್ದಾರೆ. ಯತ್ನಾಳ್ ಅವರ ಬೆನ್ನಿಗೆ ನಿಂತ್ಕೊಳ್ಳೋದಕ್ಕೆ ಹೋಗಿ ಇದೀಗ ಸಮಸ್ಯೆ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಹುಟ್ಕೊಳ್ತಾ ಇರೋದು. ಗುರುಗಳ ಬದಲಾವಣೆಗೆ ಸಮುದಾಯದ ನಾಯಕರುಗಳು ಚಿಂತಿಸಿದ್ದಾರಾ? ಯಾಕಂದರೆ ಕಾಶಪ್ಪನವರ ಮಾತು ಆ ಅರ್ಥವನ್ನು ತೋರಿಸ್ತಾ ಇದೆ. ಕಾಲಕ್ಕೆ ಏನೇನಾಗಬೇಕೋ ಆಗತ್ತೆ ಅಂತ ಹೇಳಿದ್ದಾರೆ. ಇವರದ್ದು ಕಾಲ ಮುಗಿದಿದೆ, ಬದಲಾವಣೆ ಆಗೇ ಆಗತ್ತೆ ಅಂತ ಬೇರೆ ಹೇಳಿದ್ದಾರೆ. ಸಮಾಜ ಅನ್ನೋದು ಇವತ್ತು ಗುರುಗಳು ಮಾಡಿದೆ. ಗುರುಗಳು ಸ್ವಯಂ ಘೋಷಿತ ಆಗಿ ಇವರೇ ಬಂದಿಲ್ಲ. ಸಮುದಾಯಕ್ಕೆ ಕಾಲಕ್ಕೆ ಏನೇನು ಆಗ್ಬೇಕು ಅದು ನಿರ್ಣಯ ಮಾಡೇ ಮಾಡುತ್ತೆ. ಅದು ಬಂದ್ರೆ ಅದು ಕೂಡ ಆಗೇ ಆಗತ್ತೆ. ಕಾಯ್ದು ನೋಡ್ರಿ, ಆಗತ್ತೆ. ಕಾಯ್ದು ನೋಡ್ರಿ, ಇದೇ ಆಗೋದೀಗ. ಬದಲಾವಣೆ ಕಾಲ ಬಂದಾಗ ಯಾರೂ ತಡೆಗಿಲ್ಲ ಅಂತದಕ್ಕೆ. ಅದು ಇಡೀ ಈ ಭೂಮಂಡಲ ಯಾರನ್ನು ನಿಲ್ಸಕ್ಕಾಗಲ್ಲಂತ. ಬದಲಾವಣೆ ಆಗ್ಬೇಕು ಅಂದ್ರೆ ಈಗ ಸುನಾಮಿ ಆಗತ್ತೆ. ಹೆಂಗಾತ ಹೇಳಿ ಕೇಳಿ ಬಂತಾನ ಅದು. ಹಂಗ ಇವ್ರದ್ದು ಕಾಲ ಮುಗಿದೈತಿ, ಬದಲಾವಣೆ ಆಗೇ ಆಗತ್ತೆ. ಮಠ ಕಟ್ಟಿಲ್ಲ, ಸಮಾಜ ಕಟ್ಟಿನಿ ಅಂತ ಹೇಳ್ಕೊಂಡಿದ್ರು ರೀ. ಯಾರೀ ಕಟ್ಟಿದವ್ರು? ಎಲ್ಲಿದ್ರಿ ಇವ್ರೆಲ್ಲ? ಎಷ್ಟ್ ದಿವ್ಸ ಹಿಂದ್ ಬಂದಾರ್ರಿ ಇವ್ರು ಸಮಾಜ ಕಟ್ಟಕ್ಕೆ? ಒರಿಜಿನಲ್ ಸಮಾಜ ಕಟ್ಟಿದ ಮನೆತನದಾಗ ಹುಟ್ಟಿದಂತವ್ ನಾನು. ಹನ್ನಾಳು ಗುರುಗಳು ನೆನೆಸ್ಬೇಕು, SR ಕಾಶ್ಯಪ್ನವ್ರು ನೆನೆಸ್ಬೇಕು. ಸಮಾಜನ ಗುರುತಿಸಿ ರಾಜ್ಯದಲ್ಲಿ ಪಂಚಮಸಾಲಿಯರು ಅದಾರ ಅನ್ನೋದಾಗ ಗುರುತು ಮಾಡಿ ಕೊಟ್ಟಿದ್ದಂಥವ್ರು ಮನೆತನದಾಗ ಹುಟ್ಟಿದಂಥವ್ರು ನಾನು. ಇವ್ರು ಯಾರ್ರೀ ಇದ್ರು ಹಿಂದೆ? ಸುಮ್ನೆ ಮಾತಾಡ್ತಾರೆ. ಈಗ ಸಮಾಜನ ಬಳಕೆ ಮಾಡ್ಕೋತಾ ಇದಾರೆ ಅಷ್ಟೇ. ನೋಡ್ರಿ, ಸಮಾಜ ಅನ್ನೋದು ಬಹಳ ದೊಡ್ಡದು. ಸಮಾಜ ಅನ್ನೋದು ಇವತ್ತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ. ಗುರು, ಎಲ್ಲೋ ಒಂದ್ ಕಡೆಯಲ್ಲಿ ಯತ್ನಾಳ್ ಅವರ ಪರವಾಗಿ ನಿಂತಿದ್ಕೇನೆ ಸಮಸ್ಯೆ ಆಯಿತು. ಏನು ಈಗ ಗುರುಗಳ ಬದಲಾವಣೆ ಅನ್ನುವಂತ ಸಂದೇಶ ರವಾನೆ ಆಗ್ತಾ ಇದೆ? ನೀತಿ ಖಂಡಿತ. ಏನು ಈ ಹಿಂದೆ ಸಾಕಷ್ಟು ಪಂಚಮಸಾಲಿ ಹೋರಾಟ ಅಂದ್ರೆ ಅದು ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ವಿಜಯಾನಂದ ಕಾಶ್ಯಪ್ನವ್ರ ಜಂಟಿ ಸಹಯೋಗದಲ್ಲಿ ಏನು 2A ಮೀಸಲಾತಿ ಹೋರಾಟವನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಬಿಜೆಪಿಗೆ ಏನು ಪಂಚಮಸಾಲಿ ಏನು ಪೀಠಾಧ್ಯಕ್ಷರೇನಿದ್ದಾರೆ ಜಯ ಮೃತ್ಯುಂಜಯ ಸ್ವಾಮೀಜಿಗೆ ಬೆನ್ನೆಲುಬಾಗಿ ನಿಂತು ಹೋರಾಟವನ್ನ ಮಾಡಿದ್ರು. ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ಕೂಡಲ ಸಂಗಮದಿಂದ ಬೆಂಗಳೂರವರೆಗೆ ಪಾದಯಾತ್ರೆ ಮಾಡೋದ್ರ ಮೂಲಕವಾಗಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ 2A ಮೀಸಲಾತಿಯನ್ನ ಹೋರಾಟ ಮಾಡಬೇಕು. ಹೋರಾಟ ಮಾಡಿದಂತ ಸಂದರ್ಭದಲ್ಲಿ 2A ಮೀಸಲಾತಿಯನ್ನ ಪಡಿಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲಾ ಸಮುದಾಯದವರ ಒಗ್ಗೂಡಿ ಆ ಹೋರಾಟವನ್ನ ಮಾಡಿದ್ರು. ಹೋರಾಟ ಆದ ಬಳಿಕ ತದನಂತರ ಏನಂದ್ರೆ ಕಾಂಗ್ರೆಸ್ ಸರ್ಕಾರ ಬರುತ್ತೆ. ಕಾಂಗ್ರೆಸ್ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಕಾಶ್ಯಪ್ನವರ ಬೆಂಬಲಿಗರು ಹಾಗೂ ಏನು ಕಾಂಗ್ರೆಸ್ ನಾಯಕರ ಒಂದಿಷ್ಟು ಸಮುದಾಯದ ನಾಯಕರು ತಟಸ್ಥ ನಿಲುವನ್ನ ಹೊಂದುವಂತ ಪ್ರಯತ್ನ ಆಗಿದೆ ಅನ್ನೋದು ಸ್ಪಷ್ಟವಾಗಿ ಆಯ್ತು ಅನ್ನೋಂತ ಏನು ಸ್ವಾಮೀಜಿಯವರ ನಿಲುವಾಗಿತ್ತು. ಹೀಗಾಗಿ ಸ್ವಾಮೀಜಿಯವರ ಮತ್ತು ಕಾಶ್ಯಪ್ನವರ ನಡುವೆ ಇರುಸು ಮುರುಸು ಪ್ರಾರಂಭವಾಗಿರುವಂತದ್ದು. ಮುಖ್ಯವಾಗಿ ಏನು ಬಿಜೆಪಿ ಸರ್ಕಾರದ ಅವಧಿಯ ನಂತರ ಕಾಂಗ್ರೆಸ್ ಸರ್ಕಾರ ಬರುತ್ತೆ. ಕಾಂಗ್ರೆಸ್ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಮತ್ತೆ ಹೋರಾಟವನ್ನ ಮಾಡ್ಲಿಕ್ಕೆ ಜಯ ಮೃತ್ಯುಂಜಯ ಸ್ವಾಮೀಜಿ ಪಟ್ಟನ್ನ ಹಿಡಿತಾರೆ. ಹಿಡಿದಂತ ಸಂದರ್ಭದಲ್ಲಿ ಏನು ಮೊನ್ನೆ ನಡೆದಿರ್ತಕ್ಕಂತ ಬೆಳಗಾವಿ ವಿಧಾನಸಭಾ ಮುತ್ತಿಗೆಯನ್ನ ಹಾಕ್ಬೇಕು ಅನ್ನೋ ನಿಟ್ಟಿನಲ್ಲಿ ಕರೆಯನ್ನ ಕೊಡುವ ನಿಟ್ಟಿನಲ್ಲಿ ಪಂಚಮಸಾಲಿ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಜಯ ಮೃತ್ಯುಂಜಯ ಸ್ವಾಮೀಜಿ ಮತ್ತೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಏನು ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ನೇತೃತ್ವದಲ್ಲಿ ಏನು ಹೋರಾಟ ನಡೆಯುತ್ತೆ. ಹೋರಾಟ ನಡೆದಂತ ಸಂದರ್ಭದಲ್ಲಿ ಸಾಕಷ್ಟು ಬಾರಿ ಕಾಶ್ಯಪ್ನವರು ಪೀಠಾಧ್ಯಕ್ಷ ಸ್ವಾಮೀಜಿ ಅವರ ಜೊತೆ ನಾವು ಈಗಾಗಲೇ CM ಅವರ ಜೊತೆ ಮೀಟಿಂಗ್ ಅನ್ನ ಮಾಡಿದ್ದೀವಿ. ಇದು ನ್ಯಾಯಾಲಯದಲ್ಲಿರೋದ್ರಿಂದ ಕಾಲಾವಕಾಶ ಬೇಕು ಅನ್ನೋ ನಿಟ್ಟಿನಲ್ಲಿ ಕಾಶ್ಯಪ್ನವರು ಕೂಡ ಏನು ಪಂಚಮಸಾಲಿ ಪೀಠ ಏನು ಅಧ್ಯಕ್ಷತೆಯನ್ನ ಕೂಡ ಹೊಂದಿರುವಂತವ್ರು. ಹೀಗಾಗಿ ಜಂಟಿ ಸಹಯೋಗದಲ್ಲಿ ನಾವು ಎಲ್ಲವರು ಕೂಡಿ ಒಗ್ಗೂಡಿ ಈ ಹೋರಾಟವನ್ನ ಕೈ ಬಿಡಬೇಕು ಅನ್ನೋ ನಿಟ್ಟಿನಲ್ಲಿ ಕಾಶ್ಯಪ್ನವರು ಸ್ವಾಮೀಜಿಯವರಿಗೆ ಕೇಳ್ತಾರೆ. ಆದ್ರೆ ಯಾವುದೇ ರೀತಿಯಾಗಿ ಅವರು ಹಿಂದಕ್ಕೆ ತಗುವ ಮಾತೇ ಇಲ್ಲ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವಂತದ್ದು. ಹೀಗಾಗಿ ಕಾಶ್ಯಪ್ನವರು ಮತ್ತು ಏನು ಸ್ವಾಮೀಜಿಯವರ ನಡುವೆ ಇರುಸು ಮುರುಸು ಪ್ರಾರಂಭ ಆಗತ್ತೆ. ಅದಾದ ಬಳಿಕ ಏನು ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಆಗತ್ತೆ. ಉಚ್ಚಾಟನೆ ಆದ ನಂತರದಲ್ಲಿ ಏಕಪಕ್ಷೀಯ ನಿಲುವನ್ನ ತೆಗೆದುಕೊಂಡ್ರ ಅನ್ನುವಂಥದ್ದು ಏನು ಕಾಶ್ಯಪ್ನವರ ಒಂದು ಹೇಳಿಕೆ ಆಗಿರುವಂತದ್ದು. ಹೀಗಾಗಿ ಏನು ಪಂಚಮಸಾಲಿ ಹೋರಾಟವನ್ನ ಮಾಡ್ಲಿಕ್ಕೆ ಏಕಪಕ್ಷೀಯ ನಿಲುವನ್ನು ತೆಗೆದು ಏನು ಬಸನಗೌಡ ಪಾಟೀಲ್ ಯತ್ನಾಳ ವಿರುದ್ಧ ಯತ್ನಾಳ್ ಅವರ ಬೆನ್ನಿಗೆ ನಿಂತು ಹೋರಾಟದ ಕರೆಯನ್ನ ಕೊಡ್ತಾರೆ. ಕರೆಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಇದೇ ಮತ್ತೆ
ಮೇ 13ರಂದು ರಾಜ್ಯಾದ್ಯಂತ ಯತ್ನಾಳ್ ಅವರ ಪರವಾಗಿ ಜಯಮೃತ್ಯುಂಜಯ ಸ್ವಾಮೀಜಿ ಅಧ್ಯಕ್ಷದ ನೇತೃತ್ವದಲ್ಲಿ ಪಂಚಮಸಾಲಿ ಹೋರಾಟವನ್ನ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ಅಧ್ಯಕ್ಷ ಏನು ಪಂಚಮಸಾಲಿ ಪೀಠದ ಪೀಠಾಧ್ಯಕ್ಷರ ಬದಲಾವಣೆಯ ಮುನ್ಸೂಚನೆ ಏನಾದ್ರೂ ನೀಡಿದ್ರ ಅನ್ನುವಂಥದ್ದು ಒಳಗಡೆ ನಡೀತಾ ಇದೆ ಅಂತಕ್ಕಂಥದ್ದನ್ನ ಹೇಳುವಂತ ಸಂದರ್ಭದಲ್ಲಿ ನಿನ್ನೆ ಕೂಡಲ ಸಂಗಮದಲ್ಲಿ ಅದು ಕೂಡ ಆಗೇ ಆಗತ್ತೆ, ಅದನ್ನ ನಾ ಈಗ ಹೇಳಲ್ಲ ಅನ್ನುವಂತ ನಿಟ್ಟಿನಲ್ಲಿ ಕಾಶ್ಯಪ್ನವರು ಹೇಳ್ತಾರೆ. ಒಟ್ಟಾರೆಯಾಗಿ ಏನು ಬಸನಗೌಡ ಪಾಟೀಲ್ ಯತ್ನಾಳ್ ಬೆನ್ನಿಗೆ ನಿಂತದ್ದಕ್ಕಾಗಿ